ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಮುಂದೆ ನಾವು ಮದುವೆ ಮಾಡಿಸಿರ್ತೀವಿ. ಹುಡುಗಿಯ ಮನೆಯಲ್ಲಿ ಜಾತಿಯ ವ್ಯವಸ್ಥೆಯಿಂದ ನಾವು ದೂರ ಆಗೋ ಕಾರಣದಿಂದ ಸಂಘಟನೆಗೆ ವಿನಂತಿಸಿಕೊಂಡಿದ್ವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಕ್ಷಿಯಾಗಿ ನವ ಜೋಡಿಗಳ ವಿವಾಹ ಕುಂದಾನಗರಿ ಬೆಳಗಾವಿಯಲ್ಲಿ ನಡೀತು. ಹೀಗೊಂದು ವಿನೂತನ ಮ್ಯಾರೇಜ್. ಹೀಗೆ ಕೈ ಹಿಡ್ಕೊಂಡು ಬರ್ತಿರುವ ಈ ಜೋಡಿಯನ್ನ ನೋಡಿ. ಈಗಿನ ಕಾಲದಲ್ಲೂ ಈಗಲೂ ಅಂತರ್ಜಾತಿ ವಿವಾಹಕ್ಕೆ ಮನೆಯವರ ವಿರೋಧ ಇದ್ದೇ ಇರುತ್ತದೆ. ಆದ್ರೆ ಇಲ್ಲೊಂದು ಜೋಡಿ ಎಲ್ಲ ವಿರೋಧಗಳ ಮಧ್ಯೆಯೂ ಮದುವೆಯಾಗಿ ನವ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದೆ. ಹೌದು, ಇದೀಗ ನೀವು ನೋಡ್ತಿರೋದು ಬೆಳಗಾವಿಯಲ್ಲಿ ನಡೆದ ಅಂತರ್ಜಾತಿ ವಿವಾಹ. ಕುಂದಾನಗರಿ ಅಂಬೇಡ್ಕರ್ ಗಾರ್ಡನ್ ನಲ್ಲಿ ವಯಸ್ಕರ ಜೋಡಿಗಳಿಗೆ ವೆರಿ ಸಿಂಪಲ್ ಆಗಿ ವಿವಾಹ ನೆರವೇರಿಸಿಕೊಡಲಾಯಿತು. ಹೀಗೆ ಸಿಂಪಲ್ ಆಗಿ ಮದುವೆಯಾದ ಜೋಡಿಯ ಹೆಸರು ಪ್ರವೀಣ್ ಮತ್ತು ಬಸಮ್ಮ. ಇಬ್ರು ಒಂದೇ ಕಾಲೇಜ್ನಲ್ಲಿ ಓದುತ್ತಿದ್ದಾರೆ. ಅಲ್ಲದೆ ಇವರ ವಿವಾಹಕ್ಕೆ ಜಾತಿಗಳೇ ಅಡ್ಡಿ ಬರುತ್ತಿದ್ವು. ಹುಡುಗ ಪರಿಶಿಷ್ಟ ಜಾತಿಗೆ ಸೇರಿದ್ರೆ ಯುವತಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವಳು ಆಗಿದ್ದಾಳೆ. ಪ್ರವೀಣ್ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹಿಟ್ಟಣಗಿ ಗ್ರಾಮದವನು. ಮದುವೆ ಹೆಣ್ಣು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾದವಳು. ಆದ್ರೆ ಕಳೆದ 4 ವರ್ಷದಿಂದ ಈ ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ರು. ನನ್ನ ಹೆಸರು ಪ್ರವೀಣ್ ಮಾಳಿಗೆ ಅಂತ. ನಾನು ಬೆಳಗಾವಿ ಡಿಸ್ಟ್ರಿಕ್ಟ್ ಸೌದತ್ತಿ ತಾಲೂಕಿನ ಹಿಟ್ಟಣಿಗೆ ಎಂಬ ಗ್ರಾಮದವನು. ನಾವು ಪರಸ್ಪರ 4 ವರ್ಷ ಕಾಲೇಜಿನಲ್ಲಿ ಪ್ರೀತಿಸುತ್ತಿದ್ದು, ಹುಡುಗಿಯ ಮನೆಯಲ್ಲಿ ಜಾತಿಯ ವ್ಯವಸ್ಥೆದಿಂದ ನಾವು ದೂರ ಆಗೋ ಕಾರಣದಿಂದ ಸಂಘಟನೆಗೆ ವಿನಂತಿಸಿಕೊಂಡಿದ್ವಿ. ಈ ಸಂಘಟನೆ ವತಿಯಿಂದ ನಾವು ಇವತ್ತು ವಿವಾಹ ಆಗಿದ್ದು, ನಮ್ಗೆ ಯಾವುದೇ ತರದಾಗಿ ಸಮಸ್ಯೆ ಬರಬಾರದೆಂದು ಪೊಲೀಸ್ ಇಲಾಖೆಗೆ ಆಗಲಿ ವಿನಂತಿ ಮಾಡಿಕೊಳ್ಳುತ್ತೆ. ಅಂತರ್ಜಾತಿ ವಿವಾಹಕ್ಕೆ 2 ಕುಟುಂಬಗಳ ವಿರೋಧದ ನಡುವೆಯೂ ಇವರ ಸಹಾಯಕ್ಕೆ ಬಂದಿದ್ದು ಭೀಮಸೇನೆ ಸಂಘಟನೆಯವರು. ಇಬ್ಬರು ವಯಸ್ಕರು ಮತ್ತು ಕಲಿತವರಾಗಿದ್ದರಿಂದ ಈ ವಿವಾಹಕ್ಕೆ ಭೀಮಸೇನೆಯವರು ಮುಂದಾದರು. ಈಗಾಗಲೇ ಸಾಕಷ್ಟು ಜೋಡಿಗಳಿಗೆ ಮದುವೆ ಮಾಡಿಸಿದ ಅನುಭವಿ ಸಂಘಟನೆಯಾಗಿದ್ದರಿಂದ ಈ ಇಬ್ಬರಿಗೂ ಅತ್ಯಂತ ಸರಳವಾಗಿ ವಿವಾಹ ಮಾಡಿಸಿಕೊಟ್ಟಿದ್ದಾರೆ. ನೂತನ ಸಂಸಾರಕ್ಕೆ ಬೇಕಾದ ಸಹಾಯವನ್ನ ಸಂಘಟನೆ ಕಾರ್ಯಕರ್ತರು ಮಾಡಿಕೊಟ್ಟು ಉತ್ತಮ ಕಾರ್ಯವನ್ನ ಮಾಡಿದ್ದಾರೆ. 12ನೇ ಶತಮಾನದಲ್ಲಿ ಅಂತರ್ಜಾತಿ ವಿವಾಹಕ್ಕೆ ಬಸವಣ್ಣನವರ ಬುನಾದಿ ಹಾಕಿದ್ರು. ಅದೇ ತತ್ವಾದರ್ಶಗಳೇ ಈ ವಿವಾಹಕ್ಕೂ ಕಾರಣ ಅಂತಾರೆ ಸಂಘಟನೆಯ ಅಧ್ಯಕ್ಷ ಪ್ರವೀಣ್. ಬೆಳಗಾವಿ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ಯಾನವನದಲ್ಲಿ ಒಂದು ನೂತನ ಪ್ರೇಮ ವಿವಾಹವನ್ನ ಯುವ ಕರ್ನಾಟಕ ಭೀಮಸೇನೆ ಯುವಶಕ್ತಿ ಸಂಘಟನೆ ವತಿಯಿಂದ ಸುಮಾರು ವರ್ಷಗಳಿಂದ ನಾವು ಮಾಡುತ್ತಾ ಬಂದಿದ್ದೀವಿ. ಇಂದು ಕೂಡ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಹಿಟ್ಟಣಿಗೆ ಎಂಬ ಗ್ರಾಮದ ಯುವಕ ಪ್ರವೀಣ್ ಮಾಳಿಗೆ, ವಯಸ್ಸು 24 ವರ್ಷ. ಅದೇ ಅವರು ಮತ್ತು ಅವರ ಹೆಣ್ಣುಮಗಳಾದಂಥ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಗ್ರಾಮದ ಯುವತಿ, ಅವರು ಕೂಡ ವಯಸ್ಕರಿದ್ದು ಸುಮಾರು 4 ರಿಂದ 5 ವರ್ಷಗಳಿಂದ ಪ್ರೀತಿಸುತ್ತಿದ್ದು. ಅದೇ ಕಾರಣಕ್ಕಾಗಿ ಸುಮಾರು ದಿನಗಳಿಂದ ಅವರು ಇವರು, ಯಾಕಂದ್ರೆ SC ಮತ್ತು ಅದರ್ ಕಮ್ಯುನಿಟಿ ಇರುವುದರಿಂದ, ಮೇಲು ಕೀಳು ಎಂಬ ಭಾವನೆ ಇರುವುದರಿಂದ ಅವರಲ್ಲಿ ಪರಸ್ಪರ ಅವರ ಮನೆಯಲ್ಲಿ ಸ್ವಲ್ಪ ತೊಂದರೆಗಳಾಗ್ತಾ ಇದ್ವು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಂಘಟನೆಗೆ ವಿನಂತಿ ಮಾಡಿಕೊಂಡಾಗ ಅವರೆಲ್ಲ ದಾಖಲೆಯನ್ನು ಪರಿಶೀಲನೆ ಮಾಡಿ ಅವರಿಗೆ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಮುಂದೆ ನಾವು ಮದುವೆ ಮಾಡಿಸಿರ್ತೀವಿ. ಅದಕ್ಕಾಗಿ 12ನೇ ಶತಮಾನದ ಅಣ್ಣ ಬಸವಣ್ಣ ಅವರು ಕೂಡ ಕಲ್ಯಾಣ ಕ್ರಾಂತಿ ಮತ್ತು ಮದುವೆಯನ್ನ ಮಾಡಿದ್ದಾರೆ. ಅದೇ ರೀತಿ ಮೇಲು ಕೀಳು ಎಂಬ ಭಾವನೆ ಬರಬಾರದಂತ ನಾವು ಕೂಡ ನಮ್ಮ ಸಂಘಟನೆ ವತಿಯಿಂದ ಈ ನೂತನ ವಧುವರರಿಗೆ ನಾವು ಒಂದು ಮದುವೆ ಮಾಡುವ ನಿಟ್ಟಿನಲ್ಲಿ ಕಾರ್ಯ ನಿರ್ವಹಿಸಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯ ಎದುರು ಅಂಬೇಡ್ಕರ್ ಅವರ ಸಾಕ್ಷಿಯಾಗಿ ಈ ಜೋಡಿಗಳಿಗೆ ವಿವಾಹ ಭಾಗ್ಯ ಸಿಕ್ಕಿದೆ. ಇವರ ವಿವಾಹಕ್ಕೆ ಸಂಘಟನೆಯ ಕಾರ್ಯಕರ್ತರು ಸಾಕ್ಷಿಯಾದರು. ಅಲ್ಲದೆ ಈ ವಿವಾಹವನ್ನ ಕಾನೂನಿನ ಪ್ರಕಾರ ನೋಂದಣಿ ಕೂಡ ಮಾಡಿಸಲಾಗಿದೆ. ಒಟ್ನಲ್ಲಿ ಇಂದಿಗೂ ಜಾತಿ ವ್ಯವಸ್ಥೆ ಜೀವಂತವಾಗಿದ್ದರಿಂದ ಪ್ರೀತಿಸಿದ ಪ್ರೇಮಿಗಳಿಗೆ ವಿವಾಹವಾಗದೆ ದೂರ ಉಳಿಯುತ್ತಿದ್ದಾರೆ. ಆದರೆ 2 ಹೃದಯಗಳಿಗೆ ಒಂದು ಮಾಡಿದ ಕೀರ್ತಿ ಭೀಮಸೇನೆ ಸಂಘಟನೆ ಮಾಡಿರುವುದು ವಿಶೇಷವೇ ಸರಿ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.